ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಈಗಾಗಲೇ 4:40 ನಾನು ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಲ್ರೆಡಿ ಟೈಮ್ ಆಗಿದೆ. ಹರಿಹರದಿಂದ 6:15ಗೆ ಟ್ರೈನ್ ಇರೋದು. ನಾನು ಇಲ್ಲಿಂದ ಬಸ್ಸಿಗೆ ಹೋಗಿ ಮತ್ತೆ ಅಲ್ಲಿಗೆ ಹೋಗಬೇಕು. ಹಾಗಾಗಿ ರೆಡಿಯಾಗಿದ್ದೀನಿ. ಬಟ್ ಮೇಕಪ್ ಎಲ್ಲ ಏನು ಮಾಡ್ಕೊಂಡಿಲ್ಲ, ಮಾಮೂಲಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಅಷ್ಟೇ ಇವಾಗ ಹೊರಡ್ತಾ ಇದ್ದೀನಿ. ನೋಡಿ, ಇನ್ನೂ ಕತ್ಲೆ ಹಾಗೆ ಇದೆ. ಇವಾಗ ನಮ್ಮ ಮನೆಯವರಿಗೆ ಎಬ್ಬರಿಸಿದ್ದೀನಿ. ನನ್ನನ್ನು ಬಸ್ಸಿಗೆ ಹತ್ಸೋಕ್ಕೆ ಬರ್ತಾರೆ. ಹಾಗಾಗಿ ಇನ್ನೂ ಹೆಂಗೆ ಕತ್ಲೆ ಅದೇ ಥರ ಇದೆ. ಇವಾಗ ಇಲ್ಲಿಂದ ನಾವು ಬಸ್ನ ಹತ್ತಿ ಹೋಗಬೇಕು. ಆಲ್ರೆಡಿ ಟೈಮ್ ಆಗಿದೆ. 4:45ಗೆ ಬಸ್ ಇದೆ ಅಂದ್ಕೊಂಡೆ. ಬಟ್ ಟೈಮ್ ಅಂದರೆ ನೋಡಿದ್ರೆ ಬಸ್ 5 ಗಂಟೆಗೆ ಬಂತು. ಲೇಟ್ ಆಯಿತು. ಬಟ್ ನಾನು ಅಲ್ಲಿಂದ ಟ್ರೈನು ಕೂಡ ಸ್ವಲ್ಪ ಲೇಟಾಗಿ ಬಂತು. 6:50 ಆಗಿತ್ತು. ಹಾಗಾಗಿ ನಾನು 9:15 ಅಷ್ಟರಲ್ಲಿ ಕಡೂರನ್ನ ಮುಟ್ಟಿಬಿಟ್ಟೆ. ನಾವು ಯಾಕೆ ಟ್ರೈನಿಗೆ ಹೋಗೋದು ಅಂದರೆ ಬೇಗ ಹೋಗ್ಬೋದು. ಹಾಗಾಗಿ ಈ ಬಸ್ಸಿಗೆ ಹೋದರೆ ಬೆಳಗ್ಗೆ ಕೂತ್ರೆ ಸಂಜೆವರೆಗೂ ಹೋಗ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಟ್ರೈನಿಗೆ ಹೋಗೋದು, ಬೇಗ ಕೂಡ ಹೋಗ್ಬೋದು. ಅಲ್ಲಿಂದ ಮತ್ತೆ ಕಡೂರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಸೀದಾ ಮತ್ತೆ ಚಿಕ್ಕಮಂಗ್ಳೂರು. ಸೀದಾ ಚೌಟ್ರಿಗೆ ಹೋಗಿ ನಾನು ರೆಡಿಯಾಗಿದ್ದು. ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ರೆಡಿ ಮುಹೂರ್ತ ಮುಗಿದು ರಿಸೆಪ್ಷನ್ನಿಗೆ ಬರ್ತಿದ್ರು. ನಮ್ಮ ಕಡೆ ಮದುವೆ ದಿನವೇ ರಿಸೆಪ್ಷನ್ ಇರುತ್ತೆ. ಮುಹೂರ್ತ ಆದಮೇಲೆ ರಿಸೆಪ್ಷನ್ನು. ಹಾಗಾಗಿ ನೋಡಿ, ಇವರೇ ಮದುಮಕ್ಕಳು. ಇವಾಗ ಎಂಟ್ರೆನ್ಸ್ ಫೋಟೋಗೋಸ್ಕರ ಎಂಟ್ರೆನ್ಸ್ ಆ ಕಡೆ ಹೋಗಿ ಬರ್ತಿದ್ದಾರೆ. ಮದುಮಕ್ಕಳನ್ನೆಲ್ಲ ರಿಸೆಪ್ಷನ್ ನಿಲ್ಲಿಸ್ತಿದ್ರು. ಅಷ್ಟರಲ್ಲಿ ನಮ್ಮ ಕರಿಯ ಎಂಟ್ರಿ ಆದ. ನಮ್ಮ ಕರಿಯ ಅಂದರೆ ಗೊತ್ತಲ್ಲ, ನಮ್ಮ ಗಗನ್. ಆಮೇಲೆಲ್ಲ ಸ್ವಲ್ಪ ಹಾಗೆ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡ್ವಿ. ಫೋಟೋ ಎಲ್ಲ ತಗೊಂಡಾದ್ಮೇಲೆ ನಾವು ಕೂಡ ಮೊಯ್ಯೆಲ್ಲ ಕೊಟ್ಟು ಬಂದು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆ ಮುಹೂರ್ತ ದಿನವೇ ರಿಸೆಪ್ಷನ್ ಮಾಡೋದ್ರಿಂದ ನಾನ್ ವೆಜ್ ಇರುತ್ತೆ. ಅವತ್ತೇ ಕೆಲವರು ನಾನ್ ವೆಜ್ ಮಾಡ್ತಾರೆ, ಕೆಲವರು ವೆಜ್ ಮಾಡ್ತಾರೆ. ಅವ್ರವ್ರ ಇಷ್ಟ. ಹಾಗಾಗಿ ಈ ಮದುವೆಯಲ್ಲಿ ನಾನ್ ವೆಜ್ ಇತ್ತು. ಇಡ್ಲಿ, ಲೆಮನ್ ಚಿಕನ್ನು ಮತ್ತು ಚಿಕನ್ ಸಾಂಬಾರು, ಮಟನ್ನು, ಗೀ ರೈಸು ಮತ್ತು ಫಿಶ್ ಕಬಾಬು, ಬಾಳೆಹಣ್ಣು, ತುಂಬಾ ವೆರೈಟೀಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ತಿಳಿ ಸಾಂಬಾರು, ರೈಸು ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಅಂತೂ ಮದುವೆ ಮನೆ ಅಂದರೆ ಆಲ್ಮೋಸ್ಟ್ ಊಟ ಚೆನ್ನಾಗಿರುತ್ತೆ ಅಲ್ವಾ. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಊಟ ಎಲ್ಲ ಮುಗಿಸ್ಕೊಬಂದ್ಮೇಲೆ ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮತ್ತು ಬೀಡನ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಎಲ್ಲ ನಾವು ಮತ್ತೆ ಫೋಟೋತೆಲ್ಲ ತಗೊಳ್ಳೋಣ ಅಂತ ಹೋಗಿದ್ವಿ. ನಮ್ಮ ಅಕ್ಕ ನೋಡಿ ಹಿಂಗೆ ಬೀಡ ತಿಂತಿದ್ದಾಳೆ. ಇದು ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅಂತ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಕೆಲವೆಲ್ಲ ಫೋಟೋಸ್ನ ನಾವು ಅಲ್ಲೇ ತೊಗೊಂಡ್ವಿ. 1-2 ಕಡೆ ಡೆಕೋರೇಟ್ ಮಾಡಿದರು. ನಾವು ಕೆಲವು ಕಡೆ ತೊಗೊಂಡ್ವಿ ಕೆಲವು ಫೋಟೋಸ್ನ. ಇವಳು ನಮ್ಮ ಅಕ್ಕ, ನೋಡಿರ್ತೀರ ಆಲ್ಮೋಸ್ಟ್. ಇವಳು ನಮ್ಮ ಅಕ್ಕನ ಮಗಳು ವಿಶು ಅಂತ. ಇವರು ನಮ್ಮ ಅಕ್ಕನ ನಾದಿನಿ, ನಮ್ಮ ಭಾವನ ತಂಗಿ.
ತುಂಬ ಜನ ಸೇರಿ ಫೋಟೋಸ್ ಎಲ್ಲ ತಗೊಂಡ್ವಿ. ಇವರು ನಮ್ಮ ಅಕ್ಕನ ಫ್ರೆಂಡ್ ಮಂಜುಳಾ ಅಂತ. ಅದಷ್ಟೆಲ್ಲ ತೆಗೆಸ್ಕೊಂಡು ಅಷ್ಟರಲ್ಲಿ ಮತ್ತೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆದ್ವಿ. ಇವಾಗ ಸ್ಟಾರ್ಟ್ ಆಗಿದೆ ಗಂಗಮ್ಮನ ಶಾಸ್ತ್ರ ಮಾಡಿಸೋದು. ಎಲ್ಲರೂ ಸೇರಿ ನೋಡಿ ಈ ಥರ ಗಂಗಮ್ಮನ ಪೂಜೆ ಮಾಡೋದು ಅಂತ ಮಾಡ್ತಾರೆ. ಹುಡುಗ ಮತ್ತು ಹುಡುಗಿ ಕೈಲಿ ಆ ಶಾಸ್ತ್ರ ಇಲ್ಲಿ ನಡೀತಿದೆ. ನೆಕ್ಸ್ಟು ಗಂಗೆ ಹೊಳೆ ಶಾಸ್ತ್ರ ಆದಮೇಲೆ ಇಲ್ಲಿ ಏನು ನಾವು ಇವಾಗ ಏನು ಕಂಕಣ ಕಟ್ಟಿರ್ತಾರಲ್ವ ಅದನ್ನೆಲ್ಲಂತ ಬಿಚ್ಚೋ ಶಾಸ್ತ್ರ. ಮತ್ತು ಬಾಸಿಂಗ ಕಟ್ಟಿರ್ತಾರಲ್ವ ನೋಡಿ, ಇವಾಗ ಈ ಥರ ಹಾಕಿಬಿಟ್ಟು ಬಾಸಿಂಗನ ಯಾರು ಕಟ್ಟಿರ್ತಾರೆ ಅವರೇ ಬಿಚ್ಚೋದು. ನೋಡಿ ಅಲ್ಲಿ ಮುಂದೆ ತಲೆ ಹತ್ರ ಇದೆಯಲ್ವ ಅದನ್ನು ನಮ್ಮ ಕಡೆ ಬಾಸಿಂಗ ಅಂತ ಹೇಳಿ ಕರಿತೀವಿ. ಕೆಲವು ಕಡೆ ನಾರ್ತ್ ಕರ್ನಾಟಕ ಸೈಡೆಲ್ಲ ಹೀಗೆ ಮುಂದೆನೇ ಕಟ್ಟಿರ್ತಾರೆ ಹುಡುಗ ಹುಡುಗಿಗೂ. ಬಟ್ ನಮ್ಮದು ಹುಡುಗಿಯರಿಗೆ ಜಡೆಯಲ್ಲಿ ಕಟ್ಟಿರ್ತಾರೆ, ಹುಡುಗರಿಗೆ ಈ ಥರ ಪೇಟಕ್ಕೆ ಕಟ್ಟಿರ್ತಾರೆ. ಅದನ್ನೆಲ್ಲ ಯಾರು ಕಟ್ಟಿರ್ತಾರೋ ಅವರೇ ಬಿಚ್ಚಬೇಕಾಗುತ್ತೆ, ಆ ಥರ ಇರುತ್ತೆ. ಮತ್ತು ಹುಡುಗಿ ಮತ್ತು ಹುಡುಗದಲ್ಲಿ ಕಂಕಣಲ್ಲಿ ಕಟ್ಟಿರ್ತಾರಲ್ವ ಮುಹೂರ್ತದಲ್ಲಿ, ಮತ್ತು ಕಳಸ ಪೂಜೆ ಅಂತೆಲ್ಲ ಮಾಡ್ತೀವಲ್ವ ನಾವು, ಅವಾಗೆಲ್ಲ ಕಟ್ಟಿರ್ತಲ್ಲ ಅದನ್ನೆಲ್ಲ, ಮತ್ತು ಕಳಸ ಹಿಡಿದವರು ಎಲ್ಲರೂ ಕೂಡ ಇಲ್ಲೇ ಎಲ್ಲದನ್ನೂ ಬಿಚ್ಚಬೇಕಾಗುತ್ತೆ, ಅದೆಲ್ಲ ದಾರಗಳನ್ನೆಲ್ಲ. ಕಂಕಣ ಬಿಚ್ಚೋ ಶಾಸ್ತ್ರ ಆದಮೇಲೆ ಇವಾಗ ಪಾದ ಪೂಜೆ ಮಾಡೋದು. ಇದೇ ಥರ ಪಾದ ಪೂಜೆನ ನಾವು ಒಂದು 3 ಸಲ ಮಾಡಿಸ್ತಾರೆ. ಸೇಮ್ ಇದೇ ಥರ ಕಾಲೆಲ್ಲ ತೊಳೆದ್ಬಿಟ್ಟು ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿ ಸೇಮ್ ಅದೇ ಥರ ಪ್ರೊಸೀಜರ್ ಒಂದು 3 ಸಲ ಮಾಡ್ತಾರೆ. 3 ಸಲ ಮಾಡಿದ ಮೇಲೆ ಅದೇನು ಬಾಳೆಹಣ್ಣಲ್ಲಿ ಕಾಯನ್ನು ತೆಗೆದು ಅಂತ ಆ ಥರನೂ ಕೂಡ ಮಾಡಿಸ್ತಾರೆ.
ನೋಡಿ ನೆಕ್ಸ್ಟ್ ಇದೆ ಅದು. We're gonna keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. Told me you don't really do commitment, trust me, consider your message received. When you said you couldn't take us too seriously, I must admit I was relieved. 'Cause I never wanna play happy families with you, but I like having you around. I'm fully aware this is a flash in the pan, but we can still have fun for now. So when you stop paying so much attention, and when you're moving in another direction, don't worry, I get it. I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. I'm fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. ನೋಡಿದೆ ವಿಳ್ಯದೆಲೆ ಮೇಲೆ ಈ ಥರ ಬಾಳೆಹಣ್ಣು ಇಟ್ಟು ಅದ್ರ ಮೇಲೆ ಒಂದು ಕಾಯಿನ ಇಟ್ಟು ಗಂಡನ ಪಾತ್ರದ ಮೇಲೆ ಇಟ್ಟು ಈ ಥರ ನಾವು ಹಣೆಲೆ ಅದನ್ನು ತೆಗಿಬೇಕು. ಪಾದಪೂಜೆ ಲಾಸ್ಟಲ್ಲಿ ಇರುತ್ತಿದ್ದು ಇದನ್ನು ಸಹ 3 ಸಲ ಮಾಡಬೇಕಾಗುತ್ತೆ. ಅದೆಲ್ಲ ಶಾಸ್ತ್ರಗಳಿಂದ ಮುಗಿದ್ಮೇಲೆ ಇವಾಗ ಹೆಣ್ಣು ಕೈ ಮುಟ್ಕೊಳ್ಳೋ ಶಾಸ್ತ್ರನ ಮಾಡ್ತಿರೋದು. ಅಂದರೆ ನಮ್ಮ ಹೆಣ್ಣು ಈ ಥರ ನೀವು ಹಿಂಗೆ ಸಾಕಬೇಕು ಅನ್ನೋದೊಂದು, ಮತ್ತು ನಮ್ಮ ಗಂಡು ಈ ಥರ ನೋಡ್ಕೊಳ್ತಾನೆ ಅನ್ನೋ ಥರದಕ್ಕೆ 2 ಕಡೆಯಿಂದನೂ ಒಪ್ಪಂದ ಶಾಸ್ತ್ರ ಥರಕ್ಕೆ ಮಾಡಿಸ್ತಾರೆ. ಇದೊಂಥರ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆಲ್ಲ. ಈ ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ಎಲ್ಲ ಇದರಲ್ಲಿ ಮದುವೆಲಿ ಇದ್ದಂಗೆ ಹೆಣ್ಣು ಹೊರಡೋ ಟೈಮಲ್ಲಿ ಮನೆಯವರೆಲ್ಲ ಅಳೋದು ಇದ್ದೇ ಇರುತ್ತೆ. ಅದೇ ಎಷ್ಟು ಬೇಜಾರದು ಅಂದರೆ ಏನೋ ಒಂಥರ ಬೇಜಾರಾಗ್ತಿರುತ್ತೆ ಪಾಪ. ಹೆಣ್ಣು ಅವ್ರ ಅಪ್ಪ ಅಮ್ಮನೇ ಆಗಿರಲಿ ಎಷ್ಟು ಇದು ಮಾಡ್ತಿರ್ತಾರೆ ಅಂತ. ಚಿಕ್ಕದಿಂದ ಸಾಕಿ ಈಗ ಕಳಿಸ್ಬೇಕಲ್ವ, ಅದೇ ಇದರಲ್ಲಿ ಬೇಜಾರಾಗ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಅಂದಮೇಲೆ ಹಾಗೆ ಅಲ್ವಾ,
ಹೋಗ್ತಾ ಇರುತ್ತೆ ಲೈಫು. ನಾವು ಲೈಫ್ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಿರ್ಬೇಕು. ಎಲ್ಲರ ಜೀವನದಲ್ಲಿ ಇದು ಕಾಮನ್ನೇ ಆಗಿರುತ್ತೆ. ಇವಾಗ ಮನೆಗೆ ಹೊರಡೋ ಟೈಮು. ಮನೆ ಹೊರಡೋಕ್ಕಿಂತ ಫಸ್ಟು ಈ ಥರ ಕಾರ ಪೂಜೆನ ಮಾಡಿಸ್ಬಿಟ್ಟೆ ಮದುಮಕ್ಕಳನ್ನು ಕಾರಿಗೆ ಹೊತ್ಸೋದು. ಮಾರ್ನಿಂಗ್ ಮನೆಯಿಂದ ಹೊರಡಬೇಕಾದ್ರೂ ಅಷ್ಟೇ ಅವ್ರವ್ರ ಮನೇಲಿ ಕಾರ ಪೂಜೆ ಮಾಡಿಸಿ ಹೊರಡಿಸಿರ್ತಾರೆ. ಇವಾಗ ಗಂಡ ಹೆಂಡತಿ ಇಬ್ಬರು ಹೊರಡಬೇಕಾದ್ರೂ ಕೂಡ ಈ ಥರ ಕಾರ ಪೂಜೆಯನ್ನು ಮಾಡಿಬಿಟ್ಟೆ ಹೊರಡಿಸೋದು. Don't you cry, baby, even if it's more than tiny. Don't you cry, baby, even if it's small as shit. Because I have chips and fries. They'll never taste so good without you. Not enough for two, but I will make for you when we stay here together. I'll stay up all night, don't think about it. Think about blue ocean where we can be forever. ಮದುವೆ ಅನ್ನೋದು ಒಂದೊಂದು ಪ್ರದೇಶಕ್ಕೂ ಭಿನ್ನವಾಗಿರುತ್ತೆ. ಒಂದೊಂದು ಸೈಡಲ್ಲಿ ಒಂದೊಂದು ಥರ ಇರುತ್ತೆ. ಸಂಪ್ರದಾಯಗಳೇ ಬೇರೆ ಬೇರೆ ಇರುತ್ತೆ. ಆ ಥರ ಇದು ನಮ್ಮ ಮಲೆನಾಡು ಸೈಡ್ ಮದುವೆ ನಮ್ಮ ಕಡೆನೇ ಬೇರೆ ಇರುತ್ತೆ, ನಾರ್ತ್ ಕರ್ನಾಟಕನೇ ಬೇರೆ ಇರುತ್ತೆ, ಬೆಂಗಳೂರು ಸೈಡೇ ಬೇರೆ ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಮದುವೆ ಶಾಸ್ತ್ರಗಳೇ ಆಗಿರ್ಬೋದು, ಎಲ್ಲದೂ ಕೂಡ ಡಿಫ್ರೆಂಟಾಗಿರುತ್ತೆ. ಅವ್ರವ್ರು ಏನು ಅವಾಗಿಂದ ಪಾಲಿಸ್ಕೊಂಬಂದಿರ್ತಾರೋ ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಯಾವುದೇ ಶಾಸ್ತ್ರಗಳನ್ನೇ ಆಗಲಿ ಎಲ್ಲದೂ ಅಷ್ಟೇ ಅವ್ರವ್ರ ಇದಕ್ಕೆ ಅವ್ರವ್ರೇ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅಂತೂ ಮಲೆನಾಡು ಮದುವೆ ಅಂದರು. ಗಂಡು ಹೆಣ್ಣು ಕೂಡ ಮನೆಗೆ ಹೊರಟರು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಇನ್ನು ಮನೆ ತುಂಬ ಶಾಸ್ತ್ರ ಎಲ್ಲ ಆ ವ್ಲಾಗ್ನ ಕೂಡ ನಾನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.